ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಇಂದು ಡಿಸೆಂಬರ್ 25. ಡಿಸೆಂಬರ್ 25 ಅಂದರೆ ಕ್ರೈಸ್ತ ಬಾಂಧವರಿಗೆ ಒಂದು ವಿಶೇಷ ದಿನ. ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ 15ನೇ ತಾರೀಕಿಂದನೇ ಪ್ರತಿಯೊಂದು ಕ್ರಿಶ್ಚಿಯನ್ ಮನೆಗೆ ಹೋಗಿ ಯೇಸುವಿನ ಆಗಮನದ ಬಗ್ಗೆ ಸಂದೇಶ ಸಾರುತ್ತಾ ಡಿಸೆಂಬರ್ 25ರಂದು ಇವರು ಯೇಸು ಕ್ರಿಸ್ತನ ಜನ್ಮದಿನವನ್ನು ಆಚರಿಸ್ತಾರೆ. ಬೆತ್ಲೋಮಲ್ಲಿ ಡಿಸೆಂಬರ್ 25ಕ್ಕೆ ಯೇಸು ಕ್ರಿಸ್ತನ ಜನ್ಮದಿನ ಆಗುತ್ತೆ ಅಂತ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಅದೊಂದು ರೂಢಿ ಇದೆ. ಹಾಗೂ ರೋಮನ್ ದೇಶದ ರಾಜ ಕ್ರಿಸ್ತಶಕ 336ರಲ್ಲಿ ಜಗತ್ತಿನಾದ್ಯಂತ ಕ್ರಿಸ್ಮಸ್ ಹಬ್ಬದ ಆಚರಣೆಯ ಒಂದು ಘೋಷಣೆ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದ ಆಚರಣೆ ಅದ್ದೂರಿಯಾಗಿ ನಡೀತಾನೆ ಇದೆ. ಈ ನಮ್ಮ ಶಿರಸಿಯಲ್ಲೂ ಅನೇಕ ಕ್ರೈಸ್ತ ಬಾಂಧವರು ಇದ್ದಾರೆ ಹಾಗೂ ಅನೇಕ ಚರ್ಚ್ಗಳು ಇವೆ. ಎಲ್ಲ ಚರ್ಚ್ಗಳು ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ಕ್ರೈಸ್ತ ಸಮುದಾಯದ ಎಲ್ಲ ಮನೆ ಅಂಗಳದಲ್ಲಿ ವಿದ್ಯುತ್ ದೀಪದಿಂದ ಶೃಂಗಾರಗೊಂಡಿದೆ. ಈ ನಿಟ್ಟಿನಲ್ಲಿ ನಾನಿವತ್ತು ಶಿರಸಿಯ ಅತ್ಯ ಆಧುನಿಕ ಚರ್ಚ್ ಅಂತಾನೆ ಆಗಿರುವ ಸೆಂಟ್ ಆಂಟನಿ ಚರ್ಚ್, ಇಲ್ಲಿ ಕ್ರಿಸ್ಮಸ್ ಹಬ್ಬದ ವಾತಾವರಣ ಹೇಗಿದೆ ಹಾಗೂ ಹೇಗೆ ಆಚರಣೆ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಶ್ರೀಯುತ ಫಾದರ್ ಇಂದ ಕೆಲವೊಂದು ಸಂದೇಶವನ್ನು ನಾನು ಜನರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಕ್ರಿಸ್ಮಸ್ ಹಬ್ಬ ಎಂದ ತಕ್ಷಣ ನಮಗೆ ನೆನಪು ಬರುವುದು ಆಗಿರಬಹುದು ಗೋಧಲಿ, ಕ್ರಿಸ್ಮಸ್ ಟ್ರೀ ಹಾಗೂ ಉಳಿದ ಎಲ್ಲ ಸಡಗರದ ಹಬ್ಬವು ಇದು ಆಗಿದೆ. ಖಂಡಿತವಾಗಿಯೂ ಕ್ರಿಸ್ಮಸ್ ಹಬ್ಬವು ಇಡೀ ಪ್ರಪಂಚದಲ್ಲೇ ಆಚರಣೆ ಮಾಡುವ ಅತಿ ದೊಡ್ಡ ಹಬ್ಬವಾಗಿದೆ. ಈ ಹಬ್ಬದ ಮುಖಾಂತರ ನಾವೆಲ್ಲರೂ ಶಾಂತಿ ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಾ ಇದ್ದೇವೆ. ಹೀಗೆ ಈ ಯೇಸು ಕ್ರಿಸ್ತರ ಜನನದ ಈ ಶುಭ ಸಂದೇಶವು ಎಲ್ಲೆಡೆಯೂ ಅದು ಪ್ರಸರಿಸಬೇಕು, ಎಲ್ಲೆಡೆಯೂ ಅದು ಮುಟ್ಟಬೇಕು, ಎಲ್ಲರೂ ಆ ಶಾಂತಿ ಪ್ರೀತಿಯಲ್ಲಿ ಜೀವಿಸಬೇಕೆಂಬುದೇ ನಮ್ಮ ಆಶೆಯಾಗಿದೆ. ಈಗ ಈ ಹಬ್ಬದ ವಿಷಯ ನಾವು ಅರಿತುಕೊಳ್ಳುವುದಕ್ಕೆ ಪ್ರಯತ್ನ ಪಡುವುದಲ್ಲಿ ಹೌದು, ದೇವರು ಮಾಡಿದ ವಾಗ್ದಾನವು ಹೇಗೆ ಜಾರಿ ಆಗುತ್ತದೆ ಎಂಬುದು ನಮಗೆ ಇಲ್ಲಿ ಹೊಸ ಒಡಂಬಡಿಕೆಯಿಂದ ನಮಗೆ ತಿಳಿಯಲ್ಪಡುತ್ತದೆ. ಮೊದಲನೇದಾಗಿ ದೇವರು ಮನುಷ್ಯನು ಪಾಪ ಮಾಡಿದಾಗ ಮಾಡಿದ ವಾಗ್ದಾನವು ಹೌದು ಹಂತ ಹಂತವಾಗಿ ನೆರವೇರುತ್ತಾ ಬಂದಿತ್ತು. ಕಡೆಯದಾಗಿ ದಾವೀದನ ಕುಲದಿಂದ ಅಲ್ಲಿ ಈ ದೇವರ ಪುತ್ರನು ಜನಿಸಿ ಬರುವನು ಎಂಬುವ ಆ ವಾಗ್ದಾನವು ನೆರವೇರಿದ್ದು ಜೋಸೆಫ್ ಮತ್ತು ಮರಿಯಳ ಈ ದಂಪತಿಗಳಿಗೆ ಹುಟ್ಟಿದ ಮಗುವಿನಿಂದ. ಹೀಗೆ ಒಂದು ಕನ್ಯೆಯು ಕನ್ಯೆಯರು ಗರ್ಭ ತಳೆದು ಒಬ್ಬ ಪುತ್ರನನ್ನು ಈ ಭುವಿಗೆ ಕೊಡುವನು ಎಂಬ ಈ ಮಾತುಗಳು ನೆರವೇರಿದ ದಿನವೇ ಕ್ರಿಸ್ಮಸ್ ಹಬ್ಬವಾಗಿದೆ. ಹೀಗೆ ಈ ಕ್ರಿಸ್ಮಸ್ ಹಬ್ಬವು ನಮಗೆಲ್ಲರಿಗೂ ಶಾಂತಿ ಪ್ರೀತಿಯಿಂದ ನಾವು ಬಾಳುವುದಕ್ಕೆ ಹಾಗೂ ಎಲ್ಲರೊಂದಿಗೆ ಸಹ ಬಾಳ್ವೆಯನ್ನು ಮಾಡುವುದಕ್ಕೆ ಹಾಗೂ ಎಲ್ಲರೂ ನಾವು ಒಂದೇ ದೇವರ ಮಕ್ಕಳು ಆಗಿದ್ದೇವೆ ಎಂಬ ಈ ಶುಭ ಸಂದೇಶವನ್ನು ಸಾರುವುದಕ್ಕೆ ನಮಗೆ ಸಾಧ್ಯವಾಗಿದೆ. ಈ ಹಬ್ಬದಲ್ಲಿ ನಾವು ಪ್ರತ್ಯೇಕವಾಗಿ ಕುಟುಂಬದವರು ಒಟ್ಟಿಗೆ ನಾವು ಬರುತ್ತೇವೆ ಹಾಗೂ ನೆರೆಯವರೊಂದಿಗೆ ನಾವು ಮಾಡಿದ ಸಿಹಿ ತಿನಿಸುಗಳನ್ನು ನಾವು ಹಂಚಿಕೊಳ್ಳುತ್ತಾ ಈ ಹಬ್ಬದ ಸಂತೋಷವನ್ನು ನಾವು ಹರಡುವುದಾಗಿದೆ. ಪ್ರತ್ಯೇಕವಾಗಿ ಯೇಸು ಕ್ರಿಸ್ತರು ಈ ಭುವಿಗೆ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಎಲ್ಲ ಕಡೆಗೆ ಪ್ರಸರಿಸುವುದಕ್ಕೆ ಬಂದವರು ಆಗಿದ್ದಾರೆ ಹಾಗೂ ಮಾನವ ಕುಲದಲ್ಲಿ ಅಲ್ಲಿ ಪಾಪ
ಇದ್ದುದರಿಂದ ಆ ಪಾಪದಿಂದ ಎಲ್ಲರನ್ನು ಮುಕ್ತಿಗೊಳಿಸುವುದಕ್ಕೆ ಈ ಹಬ್ಬವು ನಮಗೆ ಆಧಾರವಾಗಿದೆ. ಅದಕ್ಕಾಗಿ ಯೇಸು ಕ್ರಿಸ್ತರು ಮನುಜನಾಗಿ ಈ ಭೂಮಿಯಲ್ಲಿ ಹುಟ್ಟಿ ಎಲ್ಲ ರೀತಿಯಲ್ಲಿ ಕಷ್ಟ ಸಂಕಷ್ಟಗಳಿಗೆ, ಅಶಾಂತಿಯಲ್ಲಿ ಜೀವಿಸುವವರಿಗೆ, ಅನ್ಯಾಯಗಳಿಗೆ ಬಲಿಯಾದವರಿಗೆ ಅಲ್ಲಿ ವಿಮೋಚನೆಯನ್ನು ಕೊಡುವುದಕ್ಕಾಗಿ ಅವರು ಬಂದಿದ್ದರು. ಅವರು ಈ ಭೂಮಿಯಲ್ಲಿ ಬಂದು ಮಾಡಿದ ಈ ಮಹತ್ ಕಾರ್ಯವಾಗಿದೆ. ಹೌದು, ತನ್ನನ್ನೇ ತಾನು ತ್ಯಜಿಸಿ ತನ್ನ ಜೀವನದ ಬಲಿದಾನವನ್ನು ಅರ್ಪಿಸುವ ಮುಖಾಂತರ ತಮಗೆಲ್ಲರಿಗೂ ಮುಕ್ತಿಯನ್ನು ಒದಗಿಸಿ ಕೊಟ್ಟಿದ್ದಾರೆ. ಹೀಗೆ ಹೌದು, ಇದೆಲ್ಲ ನೆರವೇರುವುದಕ್ಕಾಗಿ ಅವರು ಈ ಭೂಮಿಯಲ್ಲಿ ಹುಟ್ಟಿ ಬರುವುದು ಅಗತ್ಯವಾಗಿತ್ತು. ಹೀಗೆ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಜೋಸೆಫ್ ಮತ್ತು ಮರಿಯಳ ಮುಖಾಂತರ ಈ ಭೂಮಿಗೆ ಅವರು ಬಂದು ತಮಗೆಲ್ಲರಿಗೂ ಈ ಸುಖ, ಸಂತೋಷ, ಶಾಂತಿ, ಪ್ರೀತಿಯನ್ನು ಈ ಕ್ರಿಸ್ಮಸ್ ಹಬ್ಬದ ಮುಖಾಂತರ ನಮಗೆ ಸಿಗುವಂತೆ ಮಾಡಿದರು. ಹೀಗೆ ನಾವು ಎಲ್ಲರೂ ಈ ಕ್ರಿಸ್ಮಸ್ ಹಬ್ಬವನ್ನು ಶಾಂತಿ ಮತ್ತು ಪ್ರೀತಿಯ ದ್ಯೋತಕವಾಗಿ ನಾವು ಆಚರಿಸೋಣ. ಹಾಗೂ ಎಲ್ಲರಲ್ಲಿ ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ನಾವೆಲ್ಲರೂ ಒಂದೇ ಎಂಬ ಈ ಮನೋಭಾವದಲ್ಲಿ ನಮಗೆ ಜೀವಿಸಲಿಕ್ಕೆ ಸಾಧ್ಯವಾಗಲಿ ಎಂದು ಬೇಡುತ್ತಾ ಹಾಗೂ ನಿಮ್ಗೆಲ್ಲರಿಗೂ ಒಳ್ಳೆಯದನ್ನು ಹಾರೈಸುತ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಬೇಡುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ, ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ. ಇಂತಹ ಅನೇಕ ವಿಡಿಯೋಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.